Hello guys, welcome to our new vlogs. So today we are making palak methi tepla. ಸೊ ಇವತ್ತು ಬಂದು ನಾವು ಮಾಡ್ತಾ ಇರೋದು ಪಾಲಕ್ ಮೇಥಿ ಚಪಾತಿ. ಸೊ ಅದನ್ನ ನಾರ್ತ್ ಇಂಡಿಯಾ ರಾಜಸ್ಥಾನಲ್ಲಿ ಐ ಮೀನ್ ಗುಜರಾತಲ್ಲಿ ತೇಪ್ಲಾ ಅಂತ ಮಾಡ್ತಾರೆ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟು ಗೋಧಿ ಹಸಿಟ್ಟನ್ನು ತಗೊಂಡಿದ್ದೀನಿ, ವೀಟ್ ಫ್ಲೋರ್ ಅಂತ ತಗೊಂಡಿದ್ದೀನಿ. ಇದಕ್ಕೆ ನಾನು ಬಂದು ಪಾಲಕ್ ಆ್ಯಂಡ್ ಮೇಥಿ ತಗೊಂಡಿದ್ದೀನಿ. ಇದೆರಡೂ ಫಸ್ಟು ಇದಕ್ಕೆ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಳ್ಳಿ, ಅಂದರೆ ಆಫ್ ಕಟ್ ತಗೊಂಡಿದ್ದೀನಿ. ಎಲ್ಲಾನು ಇದಕ್ಕೆ ಹಾಕೊಂಡ್ಬಿಡೋಣ. ಸೊ ನೆಕ್ಸ್ಟ್ ಬಂದು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೊಂಡ್ಬಿಡೋಣ. ಒಂದು ಟೂ ಸ್ಪೂನ್ ಸಾಕು. ದೆನ್ ಅದಕ್ಕೆ ಕಸೂರಿ ಮೇಥಿ ಅಂತ ಹೇಳ್ತಾರೆ, ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಆಲ್ರೆಡಿ ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಜಸ್ಟ್ ಒಂದು ಸ್ಮೆಲ್ಗಂತ ಹಾಕ್ಕೊಳ್ತಾ ಇರೋದು. ದೆನ್ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್. ನೀವು ಬೇಕಂದರೆ ಚಿಲ್ಲಿ ಪೇಸ್ಟ್ ಕೂಡ ಹಾಕೊಬೋದು, ಬಟ್ ನಾನು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ಒಂದು 2 ಸ್ಪೂನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ವೈಟ್ ಎಳ್ಳು ತೊಗೊಂಡಿದ್ದೀನಿ. ಇದು ಒಂದು 2 to 3 ಸ್ಪೂನ್ಸ್ ಹಾಕ್ಕೊಳ್ಳಿ. ದೆನ್ ಅರಿಶಿಣದ ಪುಡಿ ತಗೊಂಡಿದ್ದೀನಿ, ಸೊ ಅದು ಕೂಡ ಹಾಕ್ಕೊಳ್ಳಿ. ಮತ್ತು ಸೋಂಪು ತಗೊಂಡಿದ್ದೀನಿ, ಇದನ್ನು ಕೂಡ 1 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಜೀರಿಗೆ ತಗೊಂಡಿದ್ದೀನಿ, ಅದು ಕೂಡ 1 ಸ್ಪೂನ್. ಮತ್ತು ಹಿಂಗು ತಗೊಂಡಿದ್ದೀನಿ, ಅದೊಂದು ಅರ್ಧ ಸ್ಪೂನ್. ಬೆಲ್ಲದ ಪೌಡರ್ ತಗೊಂಡಿದ್ದೀನಿ, ಬ್ರೌನ್ ಬೆಲ್ಲದ ಪೌಡ್ರು, ನಾಟಿ ಬೆಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು 1 ಸ್ಪೂನ್ ಹಾಕೊಳ್ಳಿ. ಜಸ್ಟ್ ಟೇಸ್ಟ್ಗಷ್ಟೇ, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಸಾಲ್ಟ್ ತೊಗೊಂಡಿದ್ದೀನಿ, ಟೇಸ್ಟ್ಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸೊ ಇದು ಬಂದು ಎಳ್ಳೆಣ್ಣೆನೂ ಹಾಕೊಬೋದು, ಇಲ್ಲಾಂದರೆ ಸಾಸಿವೆ ಎಣ್ಣೆ ಅಂತ ಸಿಗುತ್ತೆ, ಅದು ಕೂಡ ಹಾಕೊಬೋದು. ಇಲ್ಲಾಂದರೆ ನಾರ್ಮಲ್ ಸನ್ಪ್ಯೂರ್ ಆಯಿಲ್ ಕೂಡ ಹಾಕೊಬೋದು. ಬಟ್ ನಮ್ಮ ಮನೇಲಿ ಎಳ್ಳೆಣ್ಣೆ ಯೂಸ್ ಮಾಡ್ಕೊತೀವಿ. ನಾರ್ತ್ ಇಂಡಿಯನ್ ಯೂಶ್ವಲಿ ಸಾಸಿವೆ ಎಣ್ಣೆ ಯೂಸ್ ಮಾಡ್ಕೊತಾರೆ, ಬಟ್ ನಾನು ಒಂದು ಎಳ್ಳೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಒಂದು 2 to 3 ಸ್ಪೂನ್ಸ್ ಹಾಕ್ತೀನಿ. ಇದಕ್ಕೆ ಉಯ್ಕೊಳ್ಳೋಕ್ಕೆ, ಅಂದರೆ ಹಸಿಟ್ಟು ಕಳಿಸ್ಕೊಳ್ಳೋಕ್ಕೆ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ. ತುಂಬ ಬಿಸಿಯಾಗಿರಬಾರ್ದು ನೀರು, ಉಗುರು ಬೆಚ್ಚ ನೀರು ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ ನೀರು ಕಾಯ್ದಿದೆ, ಉಗುರು ಬೆಚ್ಚ ನೀರು ನಾನು ಹೇಳ್ದಂಗೆ. ಸೊ ಇದಕ್ಕೆ ಹಾಕ್ಕೊಂಡು ಕಳಿಸ್ಕೊಳ್ಳಿ. ಅಂದರೆ ನಾವು ಸೊಪ್ಪು ಹಾಕಿದ್ದೀವಲ್ವ, ಅದು ನೋಡ್ಕೊಂಡು ನೀರು ಹಾಕೊಂಡು ಕಳಿಸ್ಕೊಳ್ಳಿ. ಬಿಕಾಸ್ ಜಾಸ್ತಿ ನೀರು ಹಾಕಿದ್ರೆ ಲಾಸ್ಟಲ್ಲಿ ಒಂಥರ ಹಸಿಟ್ಟು ನೀರಾದಂಗೆ ಆಗುತ್ತೆ. ಸೊ ಚಪಾತಿ ಹಸಿಟ್ಟು ಕಳಿಸ್ಕೊತೀರಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಳಿಸ್ಕೊಳ್ಳಿ. ಇದು ಚಪಾತಿ ಹಸಿಟ್ಟು ಥರ ಕಳಿಸ್ಕೊಬೇಕಾಗತ್ತೆ, ಗಟ್ಟಿಯಾಗಿ ಕಳಿಸ್ಕೊಳ್ಳಿ. ತೇಪ್ಲ ಬಂದು ನಿಮಗೆ ನಾರ್ಮಲ್ ಮೊಸರು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆನೂ ತಿನ್ಬೋದು. ಇಲ್ಲಾಂತಂದರೆ ನಾರ್ತ್ ಇಂಡಿಯಾದಲ್ಲಿ ಕಡಿ ಅಂತ ಮಾಡ್ತಾರೆ, ಸೊ ಕಡಿ ಜೊತೆ ಕೂಡ ನೀವು ತಿನ್ಬೋದು. ಆ ಕಡಿನೂ ಒಂದು ದಿವಸ ನಾನು ಮಾಡಿ ತೋರಿಸ್ತೀನಿ ಹೇಗೆ ಮಾಡೋದಂತ. ಸೊ ಈ ಥರ ಹಸಿಟ್ಟನ್ನ ಕಲಿಸ್ಕೊಬೇಕು. ಈ ಸಾಫ್ಟಲ್ಲಿದ್ದರೆ ಸಾಕು ನೋಡಿ. ಸೊ ಇದನ್ನು ಒಂದು 5 ನಿಮಿಷ, ಒಂದು 5-10 ನಿಮಿಷ ಇಡೋಣ. ದೆನ್ ಯಾವ ಥರ ಸುಡೋದಂತ ತೋರಿಸ್ಕೊಡ್ತೀನಿ. ಸೊ 5 ನಿಮಿಷ ಆಗಿದೆ. ಸೊ ಇದನ್ನು ನಾನು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಪೇಡಾಸ್ ಥರ ತಗೊಳ್ಳಿ. ಸೊ ಈ ಥರ ತಗೊಂಡು ಹೇಗೆ ಲಟ್ಟಿಸೋದಂತ ತೋರಿಸ್ಕೊಡ್ತೀನಿ. ಡ್ರೈ ಹಸಿಟ್ಟು ತಗೊಳ್ಳಿ. ಚೆನ್ನಾಗಿ ತವಾ, ಅಂದರೆ ನಾನು ಏನಿಟ್ಟಿದ್ದೀನಿ ಆ ತವಾ ಚೆನ್ನಾಗಿ ಕಾಯ್ದಿದೆ ಕೂಡ. ನಾನು ಆಲ್ರೆಡಿ ಇಟ್ಟಿದ್ದೆ ಗ್ಯಾಸ್ ಮೇಲೆ. ಚೆನ್ನಾಗಿ ಲಟ್ಟಿಸ್ಕೊಳ್ಳಿ. ಸಣ್ಣಗೂ ಲಟ್ಟಿಸ್ಕೊಬೋದು, ದಪ್ಪ ಆದ್ರೂ ಲಟ್ಟಿಸ್ಕೊಬೋದು, ಅದು ನಿಮ್ಮ ಇಷ್ಟ. ಈ ಥರ ಇಷ್ಟು ಸಣ್ಣ ಇರಬೇಕು. ಸೊ ಇದನ್ನು ತವಾಗ ಚೆನ್ನಾಗಿ ನಾರ್ತ್ ಇಂಡಿಯಾ ನೋಡಿ, ಈ ಕಡೆ ಬಂದ್ಬಿಟ್ಟು ಚೆನ್ನಾಗಿ ಬೆಂದಿರಬೇಕು.
ಸೊ ನಾನು ಹೇಳಿದ್ನಲ್ವಾ ಈ ಕಡೆ ಬೆಂದಿದೆ, ಈ ಥರ ತಿರುಗಿಸಿದ್ದೀನಿ. ಇದು ಬಂದ್ಬಿಟ್ಟು ನಾನು ತಗೊಂಡಿರೋದು ಕಡಲೆ ಎಣ್ಣೆ, ಅಂದರೆ ಕಡಲೆ ಬೀಜ ಎಣ್ಣೆ. ನಿಮಗೆ ಏನು ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೊಬೋದು, ಬಟ್ ನಾನು ಬಂದು ಕಡಲೆ ಬೀಜ ಎಣ್ಣೆನ ತಗೊಂಡಿದ್ದೀನಿ. ಚೆನ್ನಾಗಿ ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ಆಗೋ ಥರ ಚಪಾತಿ ನಮ್ಮ ಮಗಳಿಗಂತೂ ಇದು ತುಂಬಾ ಫೇವ್ರೇಟ್. ಈ ಥರ ಕೊಡಬೇಕು. ಮೀಡಿಯಂ ಸೈಜು ತಗೊಂಡು ಹಸಿಟ್ಟಿಗೆ ತವಾಗೆ ಹಾಕೊಳ್ಳಿ. ಸೊ ಐ ಫ್ಲೇಮಲ್ಲೇ ಇರಲಿ. ಸೊ ಐ ಫ್ಲೇಮಲ್ಲಿ ಇರಬೇಕಾಗತ್ತೆ, ಬಿಕಾಸ್ ಲೋ ಫ್ಲೇಮಲ್ಲಿ ಇಟ್ಟರೆ ಇದು ಚೆನ್ನಾಗಿ ಫ್ರೈ ಆಗೋದಿಲ್ಲ, ಒಂಥರ ಹಸಿ ಫೀಲಿಂಗ್ ಆಗುತ್ತೆ. ಸೊಪ್ಪೆಲ್ಲ ಹಾಕಿದ್ದೀವಲ್ವಾ, ಸೊ ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಟು ಚಪಾತಿನ ಸುಡಿ. ಸೊ ಆಗಿದೆ ತೇಪ್ಲ, ಮತ್ತು ಅದ್ರ ಜೊತೆ ಮೊಸರು ಇಟ್ಕೊಂಡು ತಿನ್ಬೋದು, ಕಡಿನೂ ತಿನ್ಬೋದು. ಕಡಿ ಒಂದು ದಿವಸ ನಾನು ಮಾಡಿ ತೋರಿಸ್ತೀನಿ. ಸೊ ಕೊಟ್ಟು ನೋಡೋಣ ಇವರಿಗೆ ಹೆಂಗಿದೆ ಅಂತ ತಿಂದು ನೋಡ್ತೀನಿ. वाह क्या सीन है, वाह क्या सीन है. ಮುಗಿಸ್ತಾ ಅವ್ರೆ ತಿಂತಾ ಇದ್ದಾರೆ. ಹೆಂಗಿತ್ತು ಮಂಚು ಇವತ್ತು? It was nice, and I will give rate from 10. I will give 9. Okay. ಸೊ 10ಗೆ 9 ಕೊಡ್ತಾಳಂತೆ. ಓಕೆ, ಆಲ್ ರೈಟ್. ಇದು ಈ ಬ್ರೇಕ್ಫಾಸ್ಟ್ ಇವತ್ತು ಏನು ಮಾಡಿದ್ದೀನಿ, ಡಿನ್ನರ್ ಕೂಡ ನೀವು ಮಾಡ್ಕೊಬೋದು, ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.